ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಅಂಚಾರ್ಮಾಡಿ ಮತ್ತೊಂದು ವ್ಲಾಗಿಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಏನಂತ ಹೇಳಿದರೆ, ನಿನ್ನೆಯ ದಿನ ಬಹಳ ಒಂದು ಮರೆಯೋದಕ್ಕೆ ಸಾಧ್ಯ ಅಲ್ಲ ಅಂಥ ದಿನ ಅಂತ ಹೇಳ್ಬೋದು. ಏನು ಹೇಳಿದರೆ, ನಮಗೆ ಯಕ್ಷಗಾನ ಇದ್ದದ್ದು ಮಂಗಳೂರಿನ ಕೊಂಚಾಡಿಯ ಹತ್ತಿರ ಯಕ್ಷಗಾನ ಕಾರ್ಯಕ್ರಮ ಇತ್ತು. ಬಟ್ ಬ್ಯಾಡ್ ಲಕ್ ಏನಂತ ಹೇಳಿದರೆ, ನನ್ನ ರಥ ಅಂದರೆ ನನ್ನ ಬೈಕ್ ಏನಿದೆ ಇದು ಒಂದು ಚೂರು ಮೊನ್ನೆನೇ ಇಂಜಿನ್ ಕೆಲಸ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಅಲ್ಲಿ ಸಂಜೆ ತನಕ ಗಾಡಿ ಆಗಿರಲಿಲ್ಲ. ಸೊ ನಾನು ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ರಿಪೇರಿ ಎಲ್ಲ ಮಾಡಿಸ್ಕೊಂಡು ತಗೊಂಡಿದ್ದೆ ಶೋರೂಮಿಂದ. ಬಟ್ ಅದು ಸ್ವಲ್ಪ ಇಂಜಿನ್ ಎಲ್ಲ ವರ್ಕಿಗೆ ಬಂತು ಅಂತ ಹೇಳಿ ಶೋರೂಮಿಗೆ ಫೋನ್ ಮಾಡಿ ಮತ್ತೆ ಅವರು ನನ್ನ ಗಾಡಿಯನ್ನು ತಗೊಂಡು ಹೋದರು. ಅವರೇ ಬಂದು ನನಗೆ ಸಂಜೆ ಯಕ್ಷಗಾನಕ್ಕೆ ಹೋಗಲಿಕ್ಕೆ ಗಾಡಿ ಬೇಕಿತ್ತು. ಅಂದರೆ ಗಾಡಿ ಮತ್ತೆ ಸಿಗುವಂಥದ್ದು ಶನಿವಾರ ಇಟ್ಟಿದ್ದಾರೆ, ಸೋಮವಾರ ಗಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ನನಗೆ ಗಾಡಿ ಇರಲಿಲ್ಲ. ಈ ಕಾರಣದಿಂದ ನಾನು ಏನು ಮಾಡಿದೆ ಅಂತ ಹೇಳಿದರೆ, ನವೀನ ನನಗೆ ಫೋನ್ ಮಾಡಿದೆ. ಅವ್ರದ್ದು ಸ್ಕೂಟಿ ಇತ್ತು. ಸೊ ಅವರ ಸ್ಕೂಟಿಯಲ್ಲಿ ಹೋಗುವಂಥದ್ದು ಅಂತ ಹೇಳಿ ಸೊ ಮನೆಯಿಂದ ಹೊರಟೆ. ನಾನು ಸಂಜೆ ಒಂದು 3:30 ಹೊತ್ತಿಗೆ ಹೊರಟಿದ್ದೇನೆ. ಅಂದರೆ ನಮಗೆ ತ್ರಿಪುರ ಮತ್ತು ನಾನು ಯಕ್ಷಗಾನ ಇದ್ದದ್ದು. ನಮ್ಮದು ಮೊದಲಿಗೆ ಅವ್ರದ್ದು ತ್ರಿಪುರಾಸುರರಿತ್ತು, ನನ್ನದು ಚಂದ್ರ ಇತ್ತು. ಸೊ ಹಾಗಾಗಿ ಮಂಗಳೂರಿಗೆ 2 ಗಂಟೆ ಜರ್ನಿ ಇತ್ತಲ್ಲ, ಬೇಗ ಹೋಗಬೇಕಿತ್ತು ಅಂತ ಹೇಳಿ ಮನೆಯಿಂದ ಹೊರಟೆ. ಮನೆ ಹತ್ರ ಮೈನ್ ರೋಡಿಗೆ ಬಂದು ನನಗೆ ವೆಯ್ಟ್ ಮಾಡ್ತಾ ಇದ್ದೆ. ಒಂದು 1/4 ಗಂಟೆ ವೆಯ್ಟ್ ಮಾಡಿದೆ. ಮತ್ತು ಅಷ್ಟರಲ್ಲಾಗುವಾಗ ನವೀನನ್ನು ಬಂದರು. ಸೊ ಅವರ ಜೊತೆಯಾಗಿ ಸ್ಕೂಟಿಯಲ್ಲಿ ನಾವು ಹೋದೆವು. ಸಂಜೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಇತ್ತು. ಬೀಚ್ ರೋಡ್ ತನಕ ನನ್ನ ಗಾಡಿಯನ್ನು ತಗೊಂಡು ಹೋದರು. ಮತ್ತು ನಂತರ ಬೀಚ್ ರೋಡಿಂದ ನಾನು ಗಾಡಿಯನ್ನು ತಗೊಂಡು ಹೋದೆ. ಟ್ರಾಫಿಕಲ್ಲೆಲ್ಲ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಮತ್ತು ಯಕ್ಷಗಾನದ ಹತ್ತಿರ 6:15 ಹೊತ್ತಿಗೆ ನಾವು ಕೊಂಚಾಡಿಗೆ ಫೈನಲಿ ರೀಚ್ ಆದ್ವಿ. ಆದರೆ ಮತ್ತೆ ಯಕ್ಷಗಾನ ನಮ್ಮದು ವೇಷ ಎಲ್ಲ ಮುಗಿಸಿ ರಿಟರ್ನ್ ನಾವು ಬರುವಷ್ಟು ಹೊತ್ತರಲ್ಲಿ ಅಲ್ಲಿಂದ 9 ಗಂಟೆಗೆ ಹೊರಟಿದ್ದೇವೆ. 9 ಗಂಟೆಗೆ ಹೊರಟು ಸಾಧಾರಣ ಒಂದು ಕಾವಲ್ಕಟ್ಟೆ ಹತ್ತಿರ ಬರುವಾಗ ಅವರ ಗಾಡಿ ಕೂಡ ಸೇಮ್ ಪ್ರಾಬ್ಲಮ್, ಏನೋ ಇಂಜಿನ್ ಪ್ರಾಬ್ಲಮ್ ಆಗ್ತಾ ಇತ್ತು. ನಾವು ಆಯಿಲ್ ಏನಾದರೂ ಕಡಿಮೆ ಇದೆಯಾ ಅಂತ ಹೇಳಿ ನೋಡಿದ್ದೆವು. ಬಟ್ ಕಾವಲ್ಕಟ್ಟೆ ಹತ್ರ ಬಂದು ಬಿದ್ದಾಗಾಯಿತು. ಮತ್ತು ವಾಪಸ್ಸು ಸ್ಟಾರ್ಟ್ ಮಾಡಿ ಗುರುವಾಯಿನಕೆರೆ ಹತ್ತಿರ ತನಕ ಬಂದ್ವಿ. ಗುರುವಾಯಿನಕೆರೆಯಲ್ಲಿ ಫೈನಲಿ ಗಾಡಿ ಆಫ್ ಆಯಿತು. ಆಯಿಲ್ ಎಲ್ಲ ಇದೆಯಂತ ಚೆಕ್ ಮಾಡಿದೆವು. ಸ್ವಲ್ಪ ದೂರ ಗಾಡಿಯನ್ನು ದೂಡಿಕೊಂಡು ಬಂದು ಒಂದು ಕಡೆ ನಿಲ್ಲಿಸಿದ್ವಿ. ಅಷ್ಟರಲ್ಲಾಗುವಾಗ ಪಾಪ ಗುರುವಾಯಿನಕೆರೆಯಿಂದ ಯಾರೋ ಒಬ್ಬರು ಹುಡುಗರು, ಅವರ ಹೆಸರು ಹೇಳಿದ್ರು, ನನಗೆ ಮರ್ತೋಯ್ತು. ಒಬ್ಬರು ಬಂದರು, ಅವ್ರು ಇನ್ನೊಬ್ಬರಿಗೆ ಫೋನ್ ಮಾಡಿ. ಸೊ ಇಬ್ಬರು ಹುಡುಗರು ಗುರುವಾಯಿನಕೆರೆ ಅವರಂತೆ. ನೈಟ್ ಈ ವಿಡಿಯೋ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ನೈಟ್ ಬಂದು ಏನಾಯಿತು ಏನು ಅಂತ ಹೇಳಿ ನಮ್ಮ ಗಾಡಿಯನ್ನೆಲ್ಲ ಅವರೇ ಬಿಚ್ಚಿ, ಅವರೇ ಅದನ್ನು ಆಯಿಲ್ ಹಾಕೋದಕ್ಕೆ ಎಲ್ಲ ಹೊಸತು ಆಯಿಲ್ ತಗೊಂಡು ಬಂದು ಆಯಿಲ್ ಎಲ್ಲ ಇದರ ಆಯಿಲನ್ನೆಲ್ಲ ತೆಗೆದದು ಕೂಡ ಸ್ವಲ್ಪ ಏನೋ ಫುಲ್ ಹೋಗಿತ್ತು. ಆಯಿಲ್ ಡ್ರೈ ಆಗಿರಲಿಲ್ಲ, ಬಟ್ ಆಯಿಲ್ ಕಡಿಮೆ ಇತ್ತು. ಮತ್ತು ಅದು ಚೇಂಜ್ ಮಾಡಲಿಕ್ಕೆ ಬಂದಿತ್ತು. ಸೊ ಹೊಸ ಆಯಿಲನ್ನು ಹಾಕಿದೆವು. ಆದರೆ ಹೊಸ ಆಯಿಲ್ ಹಾಕಿದ್ರು ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಸ್ಕೂಟಿ ಅನ್ನುವಂಥದ್ದು ಸ್ಟಾರ್ಟ್ ಆಗಲಿಲ್ಲ. ಪಾಪ ತುಂಬ ಕಷ್ಟಪಟ್ಟು ಆ ಇಬ್ಬರು ಹುಡುಗರು. ಅವರಿಗೆ ಈಗ ಉಪವಾಸದ ಟೈಮ್ ಬೇರೆ ಅಲ್ವಾ, ಪಾಪ ಅವರೇನೋ ಅವರ ವರ್ಕಲ್ಲಿದ್ದರು. ಆದರೂ ಬಂದು ನಮ್ಮ ಗಾಡಿಯನ್ನು ತುಂಬ ಶ್ರಮಪಟ್ಟರು. ಬಟ್ ಅವ್ರು ಮಾಡಿದ ಹೆಲ್ಪಿಗೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಆದರೂ ಸ್ಟಾರ್ಟ್ ಆಗಲಿಲ್ಲ. ಫೈನಲಿ ಗಾಡಿಯನ್ನು ಅಲ್ಲೇ ನಿಲ್ಲಿಸಿ ನಾವು ಮನೆಗೆ ಹೊರಡುವ ಪ್ರಯತ್ನ ಪಟ್ಟೆವು. ಅಷ್ಟರಲ್ಲಾಗಲಿ 11:30 ಏನೋ ಆಗಿದೆ. ಅಲ್ಲಿ ನಾವು 9 ಗಂಟೆ ಮಂಗಳೂರಿಂದ ಹೊರಟಿದ್ದೇವೆ. ಸಾಧಾರಣ ಒಂದು 10:11 ಮನೆಗೆ ರೀಚ್ ಆಗಬೇಕಿತ್ತು. ಬಟ್ 11 ಗಂಟೆ ತನಕ ಗುರುವಾಯಿನಕೆರೆ ಎಲ್ಲ ಆಯಿತು, 11:30 ತನಕ. ಸೊ ಅವರು ವಾಪಸ್ ನಮ್ಮನ್ನು ಅರ್ಧ ದಾರಿ ತನಕ ಸ್ಕೂಟಿಯಲ್ಲಿ ಆ ಹುಡುಗರು ಬಿಟ್ಟರು, ನನ್ನನ್ನು ಮತ್ತು ನವೀನನನ್ನು. ಅವರು ಒಂದು ಕೇರಳದಿಂದ ಮೂಡಿಗೆರೆಗೆ ಹೋಗುವಂತಹ ಒಂದು ಲಾರಿ ಏನೋ ಲೋಡ್ ಇತ್ತು. ಪಾಪ ಅದಕ್ಕೆ ಕೈ ಹಾಕಿ ನಿಲ್ಲಿಸಿದ್ರು. ಸೊ ನಮ್ಮ ಲಾರಿಯಲ್ಲಿ ನಮ್ಮ ಪ್ರಯಾಣ ಅನ್ನುವಂಥದ್ದು ಸ್ಟಾರ್ಟ್ ಆಯಿತು. ಕ್ಲಿಪ್ಸ್ ಹಾಕಿದ್ದೇನೆಲ್ಲ ನೋಡಿ ಲಾರಿಯಲ್ಲಿ ಮಾತಾಡ್ಕೊಂಡು ಬಂದ್ವಿ. ಪಾಪ ಮೂಡಿಗೆರೆಯವರಂತೆ, ಮೂಡಿಗೆರೆ ಗಾಡಿ ಅದು. ಅವರು ಈ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇವೆ. ನೈಟ್ ಹೊತ್ತು 11:11 ಪಾಪ ಯಾರು, ಅವ್ರು ಸಿಂಗಲ್ ಇರೋದಲ್ಲ, ಯಾರು ನಿಲ್ಲಿಸೋದಿಲ್ಲ.
ಬಟ್ ಇವರು ನಮಗೋಸ್ಕರ ಗಾಡಿಯನ್ನು ನಿಲ್ಲಿಸಿದ್ರು, ಚೆನ್ನಾಗಿ ಮಾತಾಡಿದರು. ಲಾರಿಯಲ್ಲಿ ಸಾಂಗ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬರ್ತಾ ಇದ್ರು. ಸೊ ಒಂದಷ್ಟು ವಿಡಿಯೋ ಕ್ಲಿಪ್ಸನ್ನು ಕೂಡ ಮಾಡಿ ಹಾಕಿದೆ, ಡ್ರಾಪ್ ಕೊಟ್ಟರು. ನಂತರ ಉಜ್ಜಿರಿಯಲ್ಲಿ ಇನ್ನೊಬ್ಬರು ಡ್ರೈವರ್ ಅಂತ ನಮ್ಮೂರವರು ಆ್ಯಕ್ಚುಲಿ ಮಂಗಳೂರಲ್ಲಿ ಟ್ಯಾಂಕರಲ್ಲಿ ರಿಲಯನ್ಸ್ ಇದರ ಟ್ಯಾಂಕರಲ್ಲಿ ಡ್ರೈವರ್ ಆಗಿರುವಂಥವ್ರು. ಅವರು ಕೂಡ ಉಜ್ರಿಯಲ್ಲಿ ಹತ್ಕೊಂಡು ಮತ್ತೆ ನವೀನನ್ನು ಮುಂಡಾಜಿಯಲ್ಲಿ ಇಳ್ಕೊಂಡ್ರು. ನಾನು ಮಾತ್ರ ಅಲ್ಲಿಂದ ನಮ್ಮ ಮನೆ ಹತ್ತಿರ ಚಾರ್ಮಡಿ ಕಕ್ಕಿಂಜೆ ಹತ್ತಿರ ಇಳಿಬೇಕಿತ್ತಲ್ಲ. ಸೊ ನಾನು ನಮ್ಮ ಮನೆಯ ಹತ್ತಿರ ಇಳಿದೆ. ಪಾಪ ಅವರಿಗೆ ಹಣ ಕೊಟ್ಟರೆ ಹಣ ಕೂಡ ಅವರು ತಗೊಳ್ಳಿಲ್ಲ. ಡ್ರೈವರ್ ಅವರು ಮೂಡಿಗೆರೆ ಅವರು ಚೆನ್ನಾಗಿ ಮಾತಾಡಿದರು. ಸೊ ನಾನು ಮುಂಚೆ ಕಾಲೇಜ್ ಹೋಗ್ತಾ ಇರುವಂಥ ಟೈಮಲ್ಲಿ ನನ್ನಲ್ಲಿ ಗಾಡಿ ಎಲ್ಲ ಇರಲಿಲ್ಲ, ಬೈಕ್ ಎಲ್ಲ ಇರಲಿಲ್ಲ. ನಾನು ಹೇಗೆ ಕೇಳಿದರೆ ನೈಟ್ ಯಕ್ಷಗಾನ ಆಯಿತು, ಬೆಳಿಗ್ಗೆ ಲಾರಿ ಹತ್ತ ಹೋಗುವಾಗ ಲಾರಿಯ ಟೆಂಪೋನೋ ಕಾರ ಸಿಕ್ಕಿದ್ರಲ್ಲಿ ಕೈ ಹಿಡಿದೆಲ್ಲ ಹೋಗ್ತಾ ಇದ್ದೆ. ಸೊ ನಿನ್ನೆ ದಿನ ಹಾಗೇ ಆಯಿತು. ಸೊ ಒಂದು ಹೊಸ ಅನುಭವ. ಸೊ ಹಾಗೂ ಹೀಗೂ ಪರದಾಡಿ ಹೇಗೂ ಫೈನಲಿ ಮನೆಗೆ ರೀಚ್ ಆಗುವಾಗ 12:30 ಗಂಟೆ ಆಗಿದೆ. ಸೊ ನವೀನನ್ನ ಸಂಡೇ ಅವರು ಗಾಡಿಯನ್ನು ಅಲ್ಲಿ ಈಗ ಗುರುವೆಣಿಕೆರೆಯಲ್ಲಿ ಇದೆ ಗಾಡಿ, ಅವರು ಮುಂಡಾಜಿಯಿಂದ ಅಲ್ಲಿಗೆ ಹೋಗಿ ಆ ಸ್ಕೂಟಿ ಫೈನಲಿ ಸರಿ ಆಗಲಿಲ್ಲ. ಅದೇನೋ ಇಂಜಿನ್ ಕಂಪ್ಲೇಂಟ್ ಇದೆ, ಆಯಿಲ್ ಚೇಂಜ್ ಮಾಡಿದ್ದು, ಸ್ಕೂಟಿ ಸರಿ ಆಗಲಿಲ್ಲ. ಸೊ ಅಲ್ಲಿಗೆ ನಾಳೆ ಮೆಕ್ಯಾನಿಕರನ್ನ ಕರ್ಕೊಂಡು ಹೋಗಿ ಗಾಡಿಯನ್ನು ರಿಪೇರಿ ಮಾಡಿಸ್ಕೊಂಡು ಅಥವಾ ಏನು ಮಾಡೋದು ಅಂತ ಹೇಳಿ ಮಾಡ್ತೇನೆ ಅಂತ ಹೇಳಿದರು. ಸೊ ಆದರೂ ನಾವು ಗಾಡಿಯನ್ನು ಅಲ್ಲೇ ಬಿಟ್ಟಿದ್ದೇವೆ, ಅಲ್ಲಿ ಇತ್ತು ಗಾಡಿ, ಅಂತೂ ಆಗಲಿಲ್ಲ. ಆದರೂ ಹೆಲ್ಪ್ ಮಾಡಿದಂತಹ ಇಬ್ಬರು ಗುರುವೆಣಿಕೆರೆ ಹುಡುಗರಿಗೆ ಮತ್ತು ನಮಗೆ ಡ್ರಾಪ್ ಕೊಟ್ಟಂತಹ ಲಾರಿ ಡ್ರೈವರ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ನಮ್ಮ ಗಾಡಿಯೊಂದು ನಮ್ಮ ಜೊತೆ ಇಲ್ಲದಿದ್ದರೆ ಎಷ್ಟೆಲ್ಲ ಸಮಸ್ಯೆ ಉಂಟು ಅಂತ ಹೇಳಿ ಗೊತ್ತಾಗುತ್ತೆ. ಇವತ್ತು ಬೇರೆ ನನಗೆ ಅವತ್ತೇ ನೈಟ್ ಒಂದು ಮೆಹಂದಿ ಫಂಕ್ಷನ್ಗೆ ಹೋಗಲಿಕ್ಕಿತ್ತು, ಅದಕ್ಕೂ ಹೋಗೋದಕ್ಕಾಗಲಿಲ್ಲ. ಸೊ ಇವಾಗಿತ್ತು ಇನ್ನು ಮದುವೆಗೆ ಹೋಗಬೇಕು. ಸೊ ಹಾಗಾಗಿ ನಿಮ್ಮ ಗಾಡಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇದು ನಾವು ಪಟ್ಟಂತಹ ಒಂದು ನಿನ್ನೆಯ ದಿನದ ಏನು ಒಂದು ಸಂಕಷ್ಟದ ಸ್ಥಿತಿ ಅಂತ ಹೇಳ್ಬೋದು. ನನ್ನ ಗಾಡಿ ಹೇಗೂ ನಾಳೆ ಸಿಗತ್ತೆ, ಅವರ ಗಾಡಿ ನೋಡಬೇಕು ಏನಾಗಿದೆ ಏನು ಅಂತ ಹೇಳಿ. ಓಕೆ, ಇವತ್ತು ನಮಗೆ ಯಕ್ಷಗಾನ ಇರುವಂಥದ್ದು ಪೊಳಲಿಯ ಹತ್ತಿರ ಪಲ್ಲಿಪಾಡಿ ಅಂತ ಹೇಳಿ ಏನೋ ಅಲ್ಲಿ ತ್ರಿಪುರ ಮತನ ಅನ್ನುವಂತಹ ಯಕ್ಷಗಾನ ಇದೆ. ಸೊ ನನ್ನ ಗಾಡಿ ಇಲ್ಲ, ಅವರ ಗಾಡಿ ಇಲ್ಲ, ಬೇರೆ ಒಬ್ಬರು ನಮ್ಮ ಮಾವನ ಹತ್ತಿರ ಗಾಡಿ ಕೇಳಿದ್ದೇನೆ, ಅವರ ಗಾಡಿಯಲ್ಲಿ ಹೋಗಿ ಇವತ್ತು ಬರಬೇಕು ಅಂತ ಹೇಳಿ. ಓಕೆ, ಇದು ಈ ವ್ಲಾಗಿನ ವಿಚಾರಗಳು. ಈ ವ್ಲಾಗ್ ಇಷ್ಟ ಆದರೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.